ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ನಗರನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಹಾಸನದಲ್ಲಿರುವ ವಿದ್ಯಾರ್ಥಿಗಳ ಹಾಗೂ ಬೋಧಕರ ಸಂಖ್ಯೆ ಸೇರಿದಂತೆ ಶಾಲೆಯ ಶುಚಿತ್ವ ಕುರಿತು ಖುದ್ದಾಗಿ ವೀಕ್ಷಿಸಿದರು. ಸೊ ನಿನ್ನೆ ಮೊನ್ನೆ ಇತ್ತು, ಗುರುವಾರ ಶುಕ್ರವಾರ ಅಂತ ಇಷ್ಟು ನಿನ್ನೆ ಪೋಸ್ಟ್ಪೋನ್ ಆಗಿತ್ತು. ಈಗ ಬೇಕಾಗಿರೋದು ಯಾವ್ದು ನಿಮಗೆ? ಸರ್ ನಮಗೆ ಎಮರ್ಜೆನ್ಸಿ ಹಿಂದಿ ಹಿಂದಿ ಸರ್ ನಮಗೆ ಡೆಪ್ಯೂಟೇಷನ್ ಇದ್ದಾರೆ ಸರ್. ಆಂಧ್ರದಿಂದ ಬರ್ತಾರೆ, ವೀಕ್ಲಿ ಟ್ವೈಸ್ ಇಲ್ಲ. ಆಂಧ್ರದಿಂದ ಸರ್ ಇಂಪಾರ್ಟೆಂಟ್ ಹಿಂದಿ ಮತ್ತೆ ಮಿಕ್ಕಿದ್ದಾರೆ ಗೆಸ್ಟ್ ಇದ್ದಾರೆ ಸರ್. ಎಷ್ಟು ದಿನ ಬರಕ್ಕೆ ಬರ್ತಾರೆ ಸರ್ ಒಂದೊಂದು ಮೇಡಮ್ ಗೆಸ್ಟ್ ತಾನೆ ಅವ್ರಿಗೆ ಒಟ್ಟು 8 ಬೋಧಕರು ಇರಬೇಕಾಗಿದ್ದು, ಪ್ರಸ್ತುತ 3 ಬೋಧಕರು ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಪ್ರಭಾರ ಮುಖ್ಯೋಪಾಧ್ಯಾಯರಾದ ಲತಾ ಅವರಿಂದ ಮಾಹಿತಿ ಪಡೆದುಕೊಂಡ ಸಂಸದರು ಯಾವುದೇ ಕಾರಣಕ್ಕೂ ಬೋಧನೆ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರದು. ಬಹುಮುಖ್ಯವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಪ್ರಸ್ತುತ ಮುಂದೆ ನಡೆಯುವ ಪರೀಕ್ಷೆಯಲ್ಲಿ ಅತ್ಯುನ್ನತ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಶಾಲೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಚಿತ್ರಕಲಾ, ವಿಜ್ಞಾನ ಮತ್ತಿತರ ವಿಷಯಗಳ ಬೋಧಕರ ಕೊರತೆ ಇರೋದನ್ನು ವೀಕ್ಷಣೆ ಮಾಡಿದ ಸಂಸದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ದೂರವಾಣಿ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ಬೋಧಕರ ಕೊರತೆ ಇರದಂತೆ ವಿಶೇಷವಾಗಿ ಕಾಳಜಿ ವಹಿಸಬೇಕೆಂದು ಖಡಕ್ ಆಗಿ ಸೂಚಿಸಿದರು. ಸಿಂಗಾಪುರದಿಂದ 3 ದಿನ ಬರ್ತಾರೆ. ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಇದೆ. ಇವತ್ತು ಅವರಿಗೆ ಟ್ರೈನಿಂಗ್ ಇದೆ. ಸೊ ನಿನ್ನೆ ಮೊನ್ನೆ ಇತ್ತು, ಗುರುವಾರ ಶುಕ್ರವಾರ ಅಂತ ಇಷ್ಟು ನಿನ್ನೆ ಪೋಸ್ಟ್ಪೋನ್ ಆಗಿತ್ತು. ಈಗ ಬೇಕಾಗಿರೋದು ಯಾವ್ದು ನಿಮಗೆ? ಸರ್ ನಮಗೆ ಎಮರ್ಜೆನ್ಸಿ ಹಿಂದಿ ಹಿಂದಿ ಸರ್ ನಮಗೆ ಡೆಪ್ಯೂಟೇಷನ್ ಇದ್ದಾರೆ ಸರ್. ಆಂಧ್ರದಿಂದ ಬರ್ತಾರೆ, ವೀಕ್ಲಿ ಟ್ವೈಸ್ ಇಲ್ಲ. ಆಂಧ್ರದಿಂದ ಸರ್ ಇಂಪಾರ್ಟೆಂಟ್ ಹಿಂದಿ ಮತ್ತೆ ಮಿಕ್ಕಿದ್ದಾರೆ ಗೆಸ್ಟ್ ಇದ್ದಾರೆ ಸರ್. ಎಷ್ಟು ದಿನ ಬರಕ್ಕೆ ಬರ್ತಾರೆ ಸರ್ ಒಂದೊಂದು ಮೇಡಮ್ ಗೆಸ್ಟ್ ತಾನೆ ಗೆಸ್ಟೇ. ಅವ್ರಿಗೆ ಎಕ್ಸಾಮ್ ಏನಾದ್ರು ಇದ್ದಾಗ ಒಂದೊಂದು ದಿನ ಬರುತ್ತೆ. ಇಬ್ಬರು ಇದ್ದಾರೆ, ಇನ್ನೊಬ್ರು ನಾಳೆ ಎಕ್ಸಾಮ್ ಇದೆ. ಏನು ಮಕ್ಕಳು ಪಾಠ ಮಾಡುವಾಗ ಎಷ್ಟು 1 ಗಂಟೆ ಬರೀ ಅಟ್ಲೀಸ್ಟ್ 10th ಅವ್ರಿಗಾದ್ರು ಮಾಡ್ಬೇಕಲ್ಲ. ಅವ್ರೇನು ನೀವು ಹಿಂದಿ ಕೇಳ್ತಿರೋದ್ರಿಂದ ಸರ್ ಹಿಂದಿಯಲ್ಲಿ ಸರ್ ನನಗೆ ಆಲ್ರೆಡಿ ಡೆಪ್ಯೂಟೇಷನ್ ಇದೆ ಸರ್. ವೀಕ್ಲಿ ಟ್ವೈಸ್ ಬರ್ತಾರೆ, ವಾರಕ್ಕೆ ಬುಧವಾರ ಮತ್ತು ಗುರುವಾರ ವೀಕ್ಲಿ ಎಷ್ಟೆಷ್ಟು ಪೀರಿಯಡ್ ತಗೊಳ್ತಾರೆ ಸರ್? ಎಲ್ಲನೂ ಇಂಗ್ಲೀಷ್ ಮಾಡ್ತಾರೆ. 8, 9, 10 3 ತಗೊಳ್ತಾರೆ. ಬಂದಾಗ ಸರ್ ಪ್ರಾಬ್ಲಮ್ ಇಲ್ಲ, ವಾರಕ್ಕೆ 2 ದಿನ. ಸೊ ಅದು ಏನಂದ್ರೆ ಈಗ ಮೇಡಮ್ ಸರ್ ಒರಿಜಿನಲ್ ಹ್ಯಾಂಡ್ ಹೋಗಿ 2-3 ವರ್ಷ ಆಯಿತು. ಆಫ್ಟರ್ ದಟ್ ನಮಗೆ ಬೇಸಿಕ್ ಇಲ್ಲಲ್ಲ ಹಿಂದಿ ಈಗ ಸರ್ ಬರೆಯೋದೇ ಮಕ್ಕಳಿಗೆ ಇಟ್ಟಿಲ್ಲ. ಸೊ ಅವ್ರು ಡೆಪ್ಯೂಟೇಷನ್ ಸರ್ ಈಗ ನಮ್ಮಲ್ಲಿ ಸ್ಟೇಜ್ ಜಾಸ್ತಿ ಇರೋದಿಲ್ಲ. 2 ದಿನ ಬಂದರೆ ಒಂದೊಂದು ದಿನ ರಜೆ ಬರುತ್ತೆ. ಸೊ ಅದೇ ಬರೋಕ್ಕಾಗಿಲ್ಲ. ಸೊ ಈಗ ಈ ವಾರ ಅವ್ರು ಬಂದಿಲ್ಲ. ಸೊ ಈ ಥರ ಬರ್ಡನ್ ಆದರೆ 15 ಡೇಸ್ ಗ್ಯಾಪ್ ಕೊಡುತ್ತೆ. ಸೊ ಬೇಸಿಕ್ ನಾಲೆಡ್ಜ್ ಮಕ್ಕಳಿಗೆ ಇದ್ದಂಗಾಗುತ್ತೆ. ಹಿಂದಿ ಡ್ರಾಯಿಂಗ್ ಯಾರು ಸರ್? ಡ್ರಾಯಿಂಗ್ ಅವರು ಇವತ್ತು ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಇದ್ದಾರೆ ಅಂತಿದ್ದೀರಿ ನೀವು? NMMS ಟ್ರೈನಿಂಗ್ ಸರ್ ನನಗಿತ್ತು. ನಾನು ಡ್ರಾಯಿಂಗ್ ಅವ್ರು ಕಳಿಸಿ ನಾನು ನೋಡ್ಕೊಂಡಿದ್ದೀನಿ. CPZ ಸರ್ ಡೆಪ್ಯೂಟೇಷನ್ ಅವ್ರಿಗೂ ಟ್ರೈನಿಂಗ್ ಇದೆ ಸರ್. NMMS ಟ್ರೈನಿಂಗ್ ಇದೆ ಸರ್. NMMS ಟ್ರೈನಿಂಗ್ ಇದೆ ಅಂತ ಅದು ಎಕ್ಸಾಮ್ ಸರ್, 8th ಅವ್ರಿಗೆ ಎಕ್ಸಾಮ್. ಸೊ ಆ ಟ್ರೈನಿಂಗು ಗುರುವಾರ ಶುಕ್ರವಾರ ಇತ್ತು. ನಿನ್ನೆ ಇಲ್ಲದೆ ಇರೋದಕ್ಕೆ ಇವತ್ತು ಪೋಸ್ಟ್ಪೋನ್ ಆಗಿದೆ. ಇವತ್ತು ನಮ್ಮ ಡೆಪ್ಯೂಟೇಷನ್ ಎಲ್ಲಿ ಟ್ರೈನಿಂಗ್ ಅದು? ಸರ್ ಇದು ಕರ್ನಾಟಕ ಬ್ಯಾಂಕ್ ಸ್ಕೂಲಲ್ಲಿ. ಆರ್ಟ್ಸ್ ಅದೇ ಆರ್ಟ್ಸ್ ಸೋಷಿಯಲ್ ಒಂದಿರಲ್ವಾ? ಅವರು ಡ್ರಾಯಿಂಗ್ ಅವರೇ ಬೇರೆ ಯಾವ್ದಾದ್ರು ಪಾಠ ಮಾಡ್ತಾರಲ್ವಾ? ಕನ್ನಡ ಯಾರು ಸರ್? ಕನ್ನಡ ಇಲ್ಲಿ ಇವರು ಈ ಕನ್ನಡನಾ? ಕನ್ನಡ ಮತ್ತು ಒರಿಜಿನಲ್ ಲ್ಯಾಂಗ್ವೇಜ್ ಕನ್ನಡ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ತಗೊಂಡಿರ ನೀವು? ಇಲ್ಲ ಸರ್, ನಾನು ಮ್ಯಾಥಮೆಟಿಕ್ಸ್ ಸರ್, ಅವ್ರು ಕನ್ನಡ. ಕನ್ನಡ ಒಂದೇ ತಗೊಂಡ್ರಾ? ಎಲ್ಲ ಕನ್ನಡ ಮೀಡಿಯಂ ಅಲ್ಲ ಮೂರನೇ? ಹಾಂ ಸರ್, ಕನ್ನಡ ಮೀಡಿಯಂ. ಸೋಷಿಯಲ್ ಎಲ್ಲ ಯಾರು ತಗೊಂತಾರೆ ಸರ್? ನೀವು ಸೋಷಿಯಲ್ ತಗೋತಾರೆ. ಸೈನ್ಸು ಗೆಸ್ಟ್ ಸರ್, ಡೆಪ್ಯೂಟೇಷನ್ ಸರ್. ಸೈನ್ಸ್ ಡೆಪ್ಯೂಟೇಷನ್. ಮ್ಯಾಥ್ಸ್ ನೀವು ತಗೊಂತೀರಿ? ಹಿಂದಿ ಸರ್ ಅವರು ಡೆಪ್ಯೂಟೇಷನ್ ವೀಕ್ಲಿ ಟ್ವೈಸ್. ಹೋಗ್ಲಿ ಬರ್ತಾ ಇದ್ದಾರೆ ಅವರು? ನೀವು ನೋಡಿದ್ದೀರಾ? ಅಟೆಂಡೆನ್ಸ್ ಎಲ್ಲ ಇದೆಯಾ? ಈ ವಾರ ಬಂದಿಲ್ಲ ಸರ್. ಏನಕ್ಕೆ ಸರ್? ಅದು ಮೊನ್ನೆ ರಜೆ ಇತ್ತಲ್ಲ ಗುರುವಾರ. ಸೊ ನಿನ್ನೆಗೆ ಗುರುವಾರ ಸರ್. ಅವ್ರದ್ದು ಮಹೇಶ್ ಸರ್ ಅಂತ ಗುರುವಾರ ಕೌನ್ಸಿಲ್ ಹಾಕೊಂಡಿದ್ರು.
ಗುರುವಾರಕ್ಕೆ ಕಾಲ್ ಮಾಡಿದ್ರು ಮೇಡಮ್. ಡೆಪ್ಯುಟೇಷನ್ ಎಷ್ಟು ಜನ ಸರ್ ಡೆಪ್ಯುಟೇಷನ್ ಅವ್ರು ಇಬ್ರು. ಇಂಗ್ಲಿಷ್ ಒಂದು ಸರ್ ಹಿಂದಿ ಒಂದು ಸೈನ್ಸ್. ಸೈನ್ಸ್. ಮೇಡಮ್ ಕರೆಕ್ಟಾಗಿ ಇರೋ ಮಾಹಿತಿ ಕರೆಕ್ಟಾಗಿ ಇರೋ ಮಾಹಿತಿ ಯಾಕೆಂದ್ರೆ ಅವ್ರು ಎಲ್ಲ ಹಿಂದಿ ಒಂದು ಡೆಪ್ಯುಟೇಷನ್ ಸರ್, ಸೈನ್ಸ್ ಒಂದು ಡೆಪ್ಯುಟೇಷನ್. ನನಗೆ ಸೈನ್ಸು ವೀಕ್ಲಿ ಟ್ವೈಸ್ ಬರ್ತಾರೆ, ಹಿಂದಿ ವೀಕ್ಲಿ ಟ್ವೈಸ್ ಬರ್ತಾರೆ. ಸೊ ಟ್ವೈಸ್ ಬಂದಾಗ ಸರ್ ಹಿಂದಿನಷ್ಟೇ ಡೆಪ್ಯುಟೇಷನ್ ಅವರು ಇವರು ಅಷ್ಟೇ. ಏನಂದ್ರೆ ಯಾವ್ದಾದ್ರು ಹಾಲಿಡೇ ಬಂದಾಗ ಸೈನ್ಸ್ ಮಾತ್ರ ಹಾಂ ಸರ್ ಹಿಂದಿ ಮತ್ತೆ ಸೈನ್ಸ್ ಡೆಪ್ಯುಟೇಷನ್. ಪರ್ಮನೆಂಟ್ ಅಲ್ಲ, ಗೆಸ್ಟ್ ಇವರು ಎಷ್ಟು ಸೋಷಿಯಲ್ ಗೆಸ್ಟ್ ಸರ್. ನೀವು ಇಂಗ್ಲಿಷ್ ಅಂತೀರಾ? ಇಂಗ್ಲಿಷು ಅದೇ ರಜಾ ಮಾಡಿದ್ದಾರೆ ಗೆಸ್ಟ್ ಅವರು ಆ ಥರ ಇದೆ ಸರ್. ಒರಿಜಿನಲ್ ಹ್ಯಾಂಡ್ ಇಬ್ಬರೇ ಇರೋದು ಟೀಚಿಂಗ್ ಅವರು. ಡ್ರಾಯಿಂಗ್ ಅವರು ಒಬ್ಬರಿದೆ ಸರ್. ಡ್ರಾಯಿಂಗ್ ಅವ್ರಿಗೆ ಅವರು ಇದು ಕಾಂಪಿಟೇಷನ್ ಮಕ್ಕಳೇ ಮಾಡಿಸ್ತಾ ಇರ್ತಾರೆ. ಸೊ ಅದರಲ್ಲೂ ಅವರು ಬ್ಯುಸಿ ಇರ್ತಾರೆ. ಡ್ರಾಯಿಂಗ್ ಅವ್ರು ಎಲ್ಲಿದ್ದಾರೆ ಸರ್? ಅದು ಅವರು ಟ್ರೈನಿಂಗ್ ಇದೆ, NMNS ಟ್ರೈನಿಂಗ್. ಈ ಟ್ರೈನಿಂಗ್ ಎಲ್ಲ ಆಗ್ತಾರೆ. ಡ್ರಾಯಿಂಗ್ ಅವ್ರಿಗೆ ಯಾವ್ದೋ ಒಂದು ತಗೊಳಕ್ಕೆ ಹೇಳಿ ಸಬ್ಜೆಕ್ಟ್ ಫೀ ಅವ್ರಿಗೆ ಹೇಳ್ತಿದ್ದಾರೆ. ಆಯ್ತಾ? ಸ್ವಲ್ಪ ಅದೇ ಸೈನ್ಸ್ ಚಿತ್ರಗಳ ಥರ ಕಲಿಸ್ಲಿಕ್ಕೆ ಹೇಳಿದ್ದೀನಿ. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಹೊಳೆನರಸೀಪುರ.